ಮಧ್ಯಪ್ರಾಚ್ಯದ ಸಮರಕ್ಕೆ ಬರ್ತಿ 1 ತಿಂಗಳು ಯುದ್ಧ ನಿಲ್ಲಿಸುವಂತಹ ಮನಸ್ಸು 3 ರಾಷ್ಟ್ರಗಳಲ್ಲಿ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಆ ಮೇಲ್ನೋಟಕ್ಕೆ ಯುದ್ಧ ನಿಲ್ಲಿಸುವ ಮಾತುಗಳನ್ನು ಎಲ್ಲರೂ ಹೇಳ್ತಾ ಇದ್ರು ಕೂಡ ಯುದ್ಧದ ತೀವ್ರತೆಯನ್ನು ಹೆಚ್ಚಳ ಮಾಡೋ ಹೆಜ್ಜೆಯನ್ನು 3 ರಾಷ್ಟ್ರಗಳು ಇಡ್ತಾ ಇದೆ. ಹಾಗಾದ್ರೆ ಏನಾಗುತ್ತೆ ಜಗತ್ತಿನ ಭವಿಷ್ಯ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಇದೆ, ನೋಡೋಣ. ಮಧ್ಯಪ್ರಾಚ್ಯ ಸಂಘರ್ಷಕ್ಕೆ ಭರ್ತಿ 1 ತಿಂಗಳು, ಕದನ ವಿರಾಮ ಇಲ್ಲ, ಮುಂದುವರೆದ ದಾಳಿ ಪ್ರತಿದಾಳಿ. ಕುವೈತ್ ಏರ್ಪೋರ್ಟ್ ಮೇಲೆ ಇರಾನ್ ದಾಳಿ. ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಇರಾನ್ ವಿರುದ್ಧ ಸಾರಿದ ಸಮರಕ್ಕೆ ಇಂದಿಗೆ 1 ತಿಂಗಳು. ಕದನ ವಿರಾಮ ಮಾತುಕತೆಗಳ ನಡುವೆ ದಾಳಿ ಪ್ರತಿದಾಳಿಗಳು ಮುಂದುವರೆದಿದೆ. ಗಲ್ಫ್ ನೆರೆಹೊರೆಯವರೊಂದಿಗೆ ಇರಾನ್ ಸಂಘರ್ಷ ಉಲ್ಬಣಗೊಂಡಿದ್ದು, ಕುವೈತ್ ವಿಮಾನ ನಿಲ್ದಾಣದ ಮೇಲೆ ದುಬೈನಲ್ಲಿ ದಾಳಿ ಮುಂದುವರೆದಿದೆ. ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಬ್ಯಾಲಿಸ್ಟಿಕ್ ಮತ್ತು ಕ್ರೂಸ್ ಕ್ಷಿಪಣಿಗಳನ್ನು ಬಳಸಿಕೊಂಡು ದಾಳಿಗಳನ್ನ ನಡೆಸಲಾಗಿದೆ ಎಂದು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕ್ರಾಪ್ಸ್ ತಿಳಿಸಿದೆ. ಇನ್ನು ಈ ದಾಳಿಯಲ್ಲಿ ಸುಮಾರು 1,000 ಕಿಲೋಮೀಟರ್ ವ್ಯಾಪ್ತಿಯ ಖಾದರ್ ಹೆಸರಿನ ಕ್ಷಿಪಣಿಗಳನ್ನ ಬಳಸಿದೆ. ದುಬೈನಲ್ಲಿರುವ 2 ಅಮೆರಿಕ ಸೇನೆಯ ಅಡಗು ತಾಣಗಳನ್ನ ಗುರಿಯಾಗಿಸಿಕೊಂಡಿರುವುದಾಗಿ ಇರಾನ್ ಹೇಳಿಕೊಂಡಿದೆ. ದಾಳಿಗೆ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನ ಬಳಸಲಾಗಿದೆ. ಇರಾನ್ ಈ ದಾಳಿಯ ನಡುವೆ ದಕ್ಷಿಣ ಇರಾನ್ ಪ್ರಾಂತ್ಯವೊಂದರಲ್ಲಿ 120ಕ್ಕೂ ಹೆಚ್ಚು ಸ್ಫೋಟಗೊಳ್ಳದ ಕ್ಲಸ್ಟರ್ ಬಾಂಬ್ಗಳನ್ನ ಪತ್ತೆ ಹಚ್ಚಿವೆ ಎಂದು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕ್ರಾಪ್ಸ್ ತಿಳಿಸಿದೆ. ಅಮೆರಿಕ ಮತ್ತು ಇಸ್ರೇಲ್ ಇತ್ತೀಚೆಗೆ ನಡೆಸಿದ್ದ ದಾಳಿಯ ಸಮಯದಲ್ಲಿ ಅವುಗಳನ್ನು ನಾಶಪಡಿಸಿದೆ. ಫಾರ್ಸ್ ಪ್ರಾಂತ್ಯದ ಗಾರ್ಡ್ಗಳ ಸಾರ್ವಜನಿಕ ಸಂಪರ್ಕ ವಿಭಾಗದ ಉಪಮುಖ್ಯಸ್ಥ ಜಲಾಲ್ ಶಿರಾಜ್ ಸುತ್ತಮುತ್ತ ಮತ್ತು ಹತ್ತಿರದ ಹಲವಾರು ಪಟ್ಟಣಗಳಲ್ಲಿ 122 ಕ್ಲಸ್ಟರ್ ಬಾಂಬ್ಗಳನ್ನು ಪತ್ತೆ ಮಾಡಿ ನಾಶಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಇರಾನ್ ಇಸ್ರೇಲ್ ಮೇಲೆ ದಾಳಿಯನ್ನ ಮುಂದುವರೆಸಿದೆ. ಟೆಲ್ ಅವ್ಯೂ ಮೇಲಿನ ದಾಳಿಯಲ್ಲಿ ಈವರೆಗೆ 10 ಮಂದಿ ಪ್ರಾಣ ಬಿಟ್ಟಿದ್ದಾರೆ. ಪಶ್ಚಿಮ ಏಷ್ಯಾ ಯುದ್ಧಕ್ಕೆ 1 ಮಾಸ, ತಿಂಗಳಲ್ಲಿ 3,000ಕ್ಕೂ ಅಧಿಕ ಸಾವು. ಕಳೆದೊಂದು ತಿಂಗಳ ದಾಳಿ ಪ್ರತಿದಾಳಿಯಲ್ಲಿ ಇರಾನ್ನಲ್ಲಿ ಸುಮಾರು 1,900ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ. 20,000ಕ್ಕೂ ಅಧಿಕ ಜನರು ಗಾಯಗೊಂಡಿದ್ದಾರೆ. ಇಸ್ರೇಲ್ನಲ್ಲಿ ಸುಮಾರು 150 ಜನರು ಮೃತಪಟ್ಟಿದ್ದು, 2,000ಕ್ಕೂ ಅಧಿಕ ಜನರು ಗಾಯಗೊಂಡಿದ್ದಾರೆ. ಅಮೆರಿಕದ 13 ಸೈನಿಕರು ಹತರಾಗಿದ್ದಾರೆ. ಲೆಬನಾನ್ನಲ್ಲಿ ಇಸ್ರೇಲ್ ದಾಳಿಗಳಿಂದ 1,000ಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ದು, ಗಲ್ಫ್ ದೇಶಗಳಲ್ಲಿ 20ರಿಂದ 30 ಸಾವುಗಳು ಸಂಭವಿಸಿದೆ. ಮಧ್ಯಪ್ರಾಚ್ಯ ಯುದ್ಧಕ್ಕಿಲ್ಲ ಕದನ ವಿರಾಮ, ಮಾತುಕತೆಗೆ ಮತ್ತೊಂದು ಹೆಜ್ಜೆ ಮುಂದಿಟ್ಟ ಪಾಕ್. ಅಮೆರಿಕ ಇರಾನ್ ನಡುವೆ ಮಾತುಕತೆಗೆ ಮುಂದಾಗಿರುವ ಪಾಕಿಸ್ತಾನ ಈ ಬಗ್ಗೆ ಚರ್ಚೆ ನಡೆಸಲು ಸೌದಿ ಅರೇಬಿಯಾ, ಈಜಿಪ್ಟ್ ಮತ್ತು ಟರ್ಕಿಯ ವಿದೇಶಾಂಗ ಮಂತ್ರಿಗಳಿಗೆ ಆತಿಥ್ಯ ನೀಡಿದೆ. ಉಪ ಪ್ರಧಾನಮಂತ್ರಿ ಮತ್ತು ವಿದೇಶಾಂಗ ಸಚಿವ ಇಶಾಕ್ ದಾರ್ ಅವರ ಆಹ್ವಾನದ ಮೇರೆಗೆ ಸೌದಿ ವಿದೇಶಾಂಗ ಸಚಿವ ಫೈಸಲ್, ಟರ್ಕಿಯ ವಿದೇಶಾಂಗ ಸಚಿವ ಹಕನ್ ಫಿಡಾನ್ ಮತ್ತು ಈಜಿಪ್ಟ್ ವಿದೇಶಾಂಗ ಸಚಿವ ಬದರ್ ಅವರು ಇಂದು ಮತ್ತು ನಾಳೆ ಇಸ್ಲಾಮಾಬಾದ್ಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಸಚಿವರು ಪ್ರಮುಖ ಪ್ರಾದೇಶಿಕ ವಿಷಯಗಳ ಕುರಿತು, ವಿಶೇಷವಾಗಿ ಉದ್ವಿಗ್ನತೆಯನ್ನ ಶಮನಗೊಳಿಸುವ ಪ್ರಯತ್ನಗಳ ಕುರಿತು ಆಳವಾದ ಚರ್ಚೆಗಳನ್ನು ನಡೆಸುವ ನಿರೀಕ್ಷೆ ಇದೆ. ಅವರು ಪ್ರಧಾನಿ ಶೆಹಬಾಜ್ ಶರೀಫ್ ಅವರನ್ನ ಭೇಟಿ ಮಾಡಲು ಸಹ ನಿರ್ಧರಿಸಲಾಗಿದೆ ಎಂದು ವಿದೇಶಾಂಗ ಕಚೇರಿ ತಿಳಿಸಿದೆ. ಈ ಸಂಘರ್ಷದ ಬಗ್ಗೆ ಮಾತುಕತೆಗೆ ಹಾಗೂ ಮಧ್ಯಸ್ಥಿಕೆ ವಹಿಸಲು ವಿಶ್ವಾಸದ ಅಗತ್ಯವಿದೆ ಎಂದು ಇರಾನ್ ಅಧ್ಯಕ್ಷ ಮಸೂದ್ ಪೆಜಿಶ್ಕಿಯಾನ್ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ಗೆ ತಿಳಿಸಿದ್ದಾರೆ. ಪೆಜಿಶ್ಕಿಯಾನ್ ಅವರು ಪಾಕಿಸ್ತಾನದ ರಾಜತಾಂತ್ರಿಕ ಪ್ರಯತ್ನಗಳನ್ನು ಶ್ಲಾಘಿಸಿದ್ರು ಮತ್ತು ಉಭಯ ನಾಯಕರು ಪ್ರದೇಶದಲ್ಲಿ ಹಗೆತನ ಮತ್ತು ಘರ್ಷಣೆಯನ್ನ ಕೊನೆಗೊಳಿಸುವ ಪ್ರಯತ್ನಗಳನ್ನ ಕುರಿತು ಚರ್ಚಿಸಿದ್ರು. ಅಮೆರಿಕ ಮತ್ತು ಗಲ್ಫ್ ರಾಷ್ಟ್ರಗಳೊಂದಿಗೆ ಪಾಕಿಸ್ತಾನದ ರಾಜತಾಂತ್ರಿಕ ಸಂಪರ್ಕಗಳ ಬಗ್ಗೆ ಶರೀಫ್ ವಿವರಿಸಿದ್ರು ಎಂದು ತಿಳಿಸಿದೆ. ಸೌದಿ ಅರೇಬಿಯಾದ ಯುವರಾಜನ ಜೊತೆಗೆ ಮೋದಿ ಮಾತು. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೌದಿ ಅರೇಬಿಯಾದ ಯುವರಾಜ ಹಾಗೂ ಪ್ರಧಾನಿ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರೊಂದಿಗೆ ಮಾತುಕತೆ ನಡೆಸಿದ್ದು, ಸಂಚಾರ ಸ್ವಾತಂತ್ರ್ಯ ಮತ್ತು ಸುರಕ್ಷಿತ ಹಡಗು ಮಾರ್ಗಗಳನ್ನು ಖಚಿತಪಡಿಸುವ ಅಗತ್ಯವನ್ನ ಒತ್ತಿ ಹೇಳಿದ್ದಾರೆ. ಮಾತುಕತೆ ಸಂದರ್ಭದಲ್ಲಿ ಪ್ರಾದೇಶಿಕ ಇಂಧನ ಮೂಲಸೌಕರ್ಯಗಳ ಮೇಲಿನ ದಾಳಿಗಳಿಗೆ ಭಾರತದ ಖಂಡನೆಯನ್ನ ಮೋದಿ ಪುನರುಚ್ಚರಿಸಿದ್ರು. ಈ ಕಷ್ಟದ ಸಮಯದಲ್ಲಿ ಸೌದಿಯಲ್ಲಿ ಇರುವ ಭಾರತೀಯ ಯೋಗಕ್ಷೇಮವನ್ನ ನೋಡಿಕೊಳ್ಳುತ್ತಿರುವುದಕ್ಕಾಗಿ ಸೌದಿ ಯುವ ಜನರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆಂದು ಮೋದಿ ಎಕ್ಸ್ ಪೋಸ್ಟ್ನಲ್ಲಿ ಬರೆದಿದ್ದಾರೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.